ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ಇತಿಹಾಸದಲ್ಲಿ ಹೊಸ ಧರ್ಮಗಳ ಉದಯ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ. ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇ ಬಿಟ್ಟ ಸ್ಥಳ ನೋಡಿ. ಗೌತಮ ಬುದ್ಧನು ಡ್ಯಾಶ್ ಎಂಬಲ್ಲಿ ಜನಿಸಿದನು. ಉತ್ತರ ಲುಂಬಿನಿ. ಗೌತಮ ಬುದ್ಧನು ಲುಂಬಿನಿ ಎಂಬಲ್ಲಿ ಜನಿಸಿದನು. ಎರಡನೇ ಬಿಟ್ಟ ಸ್ಥಳ ನೋಡಿ. ಬುದ್ಧನು ತನ್ನ ಉಪದೇಶವನ್ನು ಡ್ಯಾಶ್ ಭಾಷೆಯಲ್ಲಿ ಬೋಧಿಸಿದನು. ಉತ್ತರ ಪಾಲಿ. ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸಿದನು. ಮೂರನೇ ಬಿಟ್ಟ ಸ್ಥಳ ನೋಡಿ ಮಕ್ಕಳ. ಜಿನ ಎಂದರೆ ಡ್ಯಾಶ್ವನ್ನು ಗೆದ್ದವನು ಎಂದರ್ಥ. ಉತ್ತರ ಮೋಹವನ್ನು. ಜಿನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ. ನಾಲ್ಕನೇದಾಗಿ ಜೈನ ಧರ್ಮದ 3ನೇ ತೀರ್ಥಂಕರ ಡ್ಯಾಶ್. ಉತ್ತರ ಪಾರ್ಶ್ವನಾಥ. ಜೈನ ಧರ್ಮದ 23ನೇ ತೀರ್ಥಂಕರ ಪಾರ್ಶ್ವನಾಥ. ಐದನೇದಾಗಿ ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸಿದವರು ಡ್ಯಾಶ್ ಪಂಥೀಯರು. ಉತ್ತರ ಶ್ವೇತಾಂಬರ. ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸಿದವರು ಶ್ವೇತಾಂಬರ ಪಂಥೀಯವರು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1. ಗೌತಮ ಬುದ್ಧನ ತಂದೆ ತಾಯಿ ಯಾರು? ಉತ್ತರ ಗೌತಮ ಬುದ್ಧನ ತಂದೆ ಶುದ್ಧೋಧನ ಹಾಗೂ ತಾಯಿ ಮಾಯಾದೇವಿ. ಪ್ರಶ್ನೆ 2. ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು? ಉತ್ತರ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಸಾರನಾಥದಲ್ಲಿ ನೀಡಿದನು. ಪ್ರಶ್ನೆ 3. ಧರ್ಮಚಕ್ರ ಪ್ರವರ್ತನ ಎಂದರೇನು? ಉತ್ತರ ಗೌತಮ ಬುದ್ಧನ ಮೊದಲ ಉಪದೇಶವನ್ನು ಧರ್ಮಚಕ್ರ ಪ್ರವರ್ತನ ಎನ್ನುವರು. ಪ್ರಶ್ನೆ 4. ಮಹಾವೀರನು ಏನೆಂದು ಬೋಧಿಸಿದನು? ಉತ್ತರ ಮಹಾವೀರನು ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು ಬೋಧಿಸಿದನು. ಪ್ರಶ್ನೆ 5. ಪ್ರಾಚೀನ ಕಾಲದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ. ಉತ್ತರ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯ ವಜ್ಜಿ ಅಥವಾ ವೃಜ್ಜಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 1. ಬುದ್ಧನ ಉಪದೇಶಗಳೇನು? ಉತ್ತರ ಬುದ್ಧನ ಉಪದೇಶಗಳೆಂದರೆ ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಆಸೆಯೇ ದುಃಖದ ಮೂಲ. ಆಸೆಯನ್ನು ಜಯಿಸಿದವರು ಮುಕ್ತಿ ಹೊಂದುವರು. ದುಃಖದ ನಿವಾರಣೆಗಾಗಿ ಅಷ್ಟಾಂಗ ಮಾರ್ಗ ಬೋಧಿಸಿದರು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಇದು ಅ ಪಟ್ಟಿ ಮಕ್ಕಳ, ಇದು ಬ ಪಟ್ಟಿ. ಓಕೆ. ಗೌತಮ ಬುದ್ಧ ಸರಿಯಾದ ಉತ್ತರ ಬೌದ್ಧ ಧರ್ಮದ ಸ್ಥಾಪಕ. ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ. ಮಹಾವೀರ ಸರಿಯಾದ ಉತ್ತರ ಜೈನ ಧರ್ಮದ ಸ್ಥಾಪಕ. ಮಹಾವೀರ ಜೈನ ಧರ್ಮದ ಸ್ಥಾಪಕ. ಮೂರನೇದಾಗಿ ವಜ್ಜಿ ಅಂದರೆ ಸರಿಯಾದ ಉತ್ತರ ಗಣರಾಜ್ಯ. ವಜ್ಜಿ ಅಂದರೆ ಗಣರಾಜ್ಯ. ನಾಲ್ಕನೇದಾಗಿ ಶ್ರವಣಬೆಳಗೊಳ ಸರಿಯಾದ ಉತ್ತರ ಜೈನರ ಧಾರ್ಮಿಕ ಕೇಂದ್ರ. ಶ್ರವಣಬೆಳಗೊಳ ಜೈನರ ಧಾರ್ಮಿಕ ಕೇಂದ್ರ. ಐದನೇದಾಗಿ ತ್ರಿಪಿಟಕ ಸರಿಯಾದ ಉತ್ತರ ಬೌದ್ಧರ ಪವಿತ್ರ ಗ್ರಂಥಗಳು. ತ್ರಿಪಿಟಕ ಅಂದರೆ ಬೌದ್ಧರ ಪವಿತ್ರ ಗ್ರಂಥಗಳು. ಮಕ್ಕಳ, ಇಲ್ಲಿಗೆ ಹೊಸ ಧರ್ಮಗಳ ಉದಯ ಇದಕ್ಕೆ ಸಂಬಂಧಪಟ್ಟಂತಹ ಬಿಟ್ಟ ಸ್ಥಳ, ಪ್ರಶ್ನೋತ್ತರಗಳು ಹಾಗೂ ಹೊಂದಿಸಿ ಬರೆಯಿರಿ ಎಲ್ಲವೂ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.